ನಮಸ್ಕಾರ ವೀಕ್ಷಕರೇ, ಆರೋಗ್ಯ ರಕ್ಷಣೆಗೆ 21 ಸೂತ್ರಗಳು. 1. ಸೂರ್ಯೋದಯಕ್ಕೆ ಮುನ್ನ ಏಳಬೇಕು. 2. ಎದ್ದ ತಕ್ಷಣ ಬಾಯಿ ಮುಕ್ಕಳಿಸಿ 2 ಲೋಟ ಕಾದರಿದ ನೀರನ್ನು ಕುಡಿಯಬೇಕು. 3. ನಿತ್ಯ ಕರ್ಮಗಳನ್ನು ಮುಗಿಸಿದ ಬೆಳಗಿನ ಜಾವ ಕನಿಷ್ಠ 1 ಕಿಲೋಮೀಟರ್ ನಡೆಯಬೇಕು. 4. ನಡಿಗೆಯ ನಂತರ 5 ನಿಮಿಷ ಆಸನಗಳು, 5 ನಿಮಿಷ ಪ್ರಾಣಾಯಾಮ, 10 ನಿಮಿಷ ಧ್ಯಾನ ಮಾಡಬೇಕು. 5. ಆಹಾರ ಸೇವನೆಯಲ್ಲಿ ಹಿತಮಿತ, ಸಾತ್ವಿಕ, ನ್ಯಾಯಾರ್ಜಿತ, ದೈವಾರ್ಪಿತ ಬುದ್ಧಿ ಇರಬೇಕು. 6. ಯಾವುದೇ ದುಶ್ಚಟಗಳಿಗೆ ಒಳಗಾಗಬಾರದು. 7. ಯಾವುದಾದರೂ ಒಂದು ಒಳ್ಳೆಯ ಹವ್ಯಾಸವನ್ನು ರೂಢಿ ಮಾಡಿಕೊಳ್ಳಬೇಕು. ಅರ್ಥಗರ್ಭಿತ ಪುಸ್ತಕಗಳನ್ನು ಓದುವ ಹವ್ಯಾಸ ತುಂಬ ಒಳ್ಳೆಯದು. ಇದರಿಂದ ದೇಹ, ಬುದ್ಧಿ, ಮನಸ್ಸು ಆರೋಗ್ಯವಾಗಿರುತ್ತದೆ. 8. ಸದಾ ಆನಂದದಲ್ಲಿರಬೇಕು. 9. ಆಹಾರ ಸೇವನೆಯಲ್ಲಿ ಎಣ್ಣೆ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸದಂತೆ ಜಾಗ್ರತೆ ವಹಿಸಬೇಕು. 10. ಆದಷ್ಟು ಧರ್ಮಬದ್ಧವಾಗಿ ಬಾಳಬೇಕು. ಪಾಪಗಳನ್ನು ಮಾಡದಂತೆ ಜಾಗ್ರತೆ ವಹಿಸಬೇಕು. 11. ಹೆಚ್ಚಾಗಿ ಅಸ್ತಮೈತನ ಮಾಡಿಕೊಳ್ಳಬಾರದು. ಲಿಂಗದ ಮೇಲೆ ಹೆಚ್ಚು ಬಿಸಿ ನೀರು ಬೀಳದಂತೆ ಜಾಗ್ರತೆ ವಹಿಸಬೇಕು. 12. ಪ್ರತಿನಿತ್ಯ ನೀರನ್ನು ಹೆಚ್ಚಾಗಿ ಕುಡಿಯಬೇಕು. 13. 3 ಬಿಳಿ ಪದಾರ್ಥಗಳನ್ನು, ಅಂದರೆ ಸಕ್ಕರೆ, ಉಪ್ಪು ಹಾಗೂ ಮೈದಾ, ಇವುಗಳು ಒಂದೇ ರೀತಿಯ ಬಿಳಿ ವಿಷದಂತೆ. ಇವುಗಳನ್ನು ಎಷ್ಟು ಕಡಿಮೆ ಬಳಸಿದರೆ ಅಷ್ಟು ಉತ್ತಮ. 14. ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಗೊಳಿಸುವಂತಹ ಆಹಾರ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸಬೇಕು. 15. ರೋಗಗಳು ಆವರಿಸಿದಾಗ ಆದಷ್ಟು ಮನೆ ಔಷಧಿಗಳಿಂದಲೇ ಗುಣಪಡಿಸಿಕೊಳ್ಳಲು ಪ್ರಯತ್ನಿಸಿ. ಅಲೋಪತಿ ಮಾತ್ರೆ ಔಷಧಿಗಳಿಂದ ಆದಷ್ಟು ದೂರವಿರಿ. 16. ಹಣ್ಣು, ತರಕಾರಿ, ಸೊಪ್ಪುಗಳನ್ನು ಹೆಚ್ಚಾಗಿ ಸೇವಿಸುತ್ತಿರಿ. 17. ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ. ಮನೆ ಹಾಗೂ ಮನೆಯ ಸುತ್ತಮುತ್ತಲಿನ ವಾತಾವರಣ, ತೊಡುವ ಬಟ್ಟೆ, ಆಹಾರ, ಬಾಯಿ ಎಲ್ಲವೂ ಸ್ವಚ್ಛವಾಗಿ ಇರುವಂತೆ ನೋಡಿಕೊಳ್ಳಿ. 18. ಯಾವುದೇ ಆಹಾರವನ್ನು ಚೆನ್ನಾಗಿ ಅಗೆದು ತಿನ್ನಿ. 19. ಯಾವುದೇ ಆಹಾರವನ್ನು ತಿಂದ ನಂತರ ಬಾಯನ್ನು ಮುಕ್ಕಳಿಸುವುದನ್ನು ರೂಢಿ ಮಾಡಿಕೊಳ್ಳಿ. 20. ಆರೋಗ್ಯ ಇರುವಾಗಲೇ ಆರೋಗ್ಯವನ್ನು ರಕ್ಷಿಸಿಕೊಳ್ಳಲು ಶ್ರಮಿಸುತ್ತೀರಿ. 21. ಯಾವುದೇ ರೋಗ ಬಂದ ಕೂಡಲೇ ಅದನ್ನು ನಿವಾರಿಸಿಕೊಳ್ಳಿ. ರೋಗವನ್ನು ನಿರ್ಲಕ್ಷಿಸಿದರೆ ಅದು ಉಲ್ಬಣವಾಗುತ್ತಿರುತ್ತದೆ. 22. ಲೈಂಗಿಕ ಶಕ್ತಿಯ ವೃದ್ಧಿಗೆಂದು ಮಾರುವ ಕೆಲವು ಔಷಧಿಗಳು, ಮಾತ್ರೆಗಳು, ಚುಚ್ಚುಮದ್ದು ಮುಂತಾದವುಗಳ ಮೊರೆಗೆ ಎಂದು ಹೋಗಬಾರದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.